ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಇವತ್ತೊಂದು ಮೈಸೂರು ಮಸಾಲ ವಡ ಒಂದು ಸ್ವಲ್ಪ ಸೊಪ್ಪು ಉಪಯೋಗಿಸ್ಕೊಂಡು ಮಾಡೋಣ. ನೋಡಿ, ತುಂಬ ಚೆನ್ನಾಗುತ್ತೆ, ಗರಿಗರಿಯಾಗುತ್ತೆ, ಸಖತ್ ಟೇಸ್ಟ್ ಆಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದು ಅರ್ಧ ಕಟ್ಟಷ್ಟು ಸಬ್ಸಿಗೆ ಸೊಪ್ಪು, ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಬಟ್ಲಷ್ಟು ಅಂದರೆ ಒಂದು 150ರಿಂದ 200 ಗ್ರಾಮಷ್ಟು ಕಡಲೆಬೇಳೆ, ಅದಕ್ಕೆ ಒಂದು 7-8 ಒಣಮೆಣಸಿನ್ಕಾಯಿ, ಬ್ಯಾಡಿಗೆ ಗುಂಟೂರು 2 ಹಾಕಿ, ಬೇಳೆ ಮೆಣಸಿನ್ಕಾಯಿ 2 ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 3ರಿಂದ 4 ಗಂಟೆ ಕಾಲ ನೆನೆಸಿಟ್ಟಿದ್ದೀನಿ. ನೋಡಿ, ಇವಾಗ 4 ಗಂಟೆ ಕಾಲ ಆಯಿತು, ಚೆನ್ನಾಗಿ ನೆಂದಿದೆ. 3:30ರಿಂದ 4 ಗಂಟೆ ಕಾಲ ಚೆನ್ನಾಗಿ ನೆನಿಬೇಕು. ಈ ನೀರೆಲ್ಲ ಬಗ್ಗಿಸ್ಬಿಟ್ಟು ಇವಾಗ ಮೆಣಸಿನ್ಕಾಯಿ ಮಾತ್ರ ತೆಕ್ಕೊಳ್ಳೋಣ. ನೀರು ಇರಬಾರ್ದು, ನೀರು ಹಾಕಬಾರ್ದು ಇದಕ್ಕೆ. ನೀರೆಲ್ಲ ಚೆಲ್ಬಿಡೋಣ. ಈಗ ಒಣಮೆಣಸಿನ್ಕಾಯಿ ನೆಂದಿರೋದನ್ನ ಮಿಕ್ಸಿ ಜಾರೊಳಗೆ ಹಾಕ್ಕೊಳ್ಳೋಣ, ಚಟ್ನಿ ಜಾರೊಳಗೆ. ಒಂದು 4 ಹಸಿಮೆಣಸಿನ್ಕಾಯಿ ಹಾಕೋಣ, ಸ್ವಲ್ಪ ಶುಂಠಿ ಹಾಕೋಣ. ನೋಡಿ, 4 ಹಸಿಮೆಣಸಿನ್ಕಾಯಿ ತೋರಿಸ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ, ಚೆನ್ನಾಗಿ ಒಳ್ಳೆ ಗಮ್ಮಂತ ವಾಸನೆ ಬರುತ್ತೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ. ಸ್ವಲ್ಪ ಶುಂಠಿ ಹಾಕ್ಕೊಳ್ಳೋಣ, ಒಂದು 2-3 ಪೀಸಷ್ಟು ಶುಂಠಿ ಹಾಕ್ಕೊಳ್ಳೋಣ. ಸ್ವಲ್ಪ ಇಂಗು ಹಾಕ್ಕೊಳ್ಳೋಣ, ಮತ್ತು ಕಲ್ಲುಪ್ಪು ಹಾಕ್ಕೊಳ್ಳೋಣ. ಕಾಯಿ ತುರಿ 1 ಬಟ್ಲಷ್ಟು ಹಾಕ್ಕೊಳ್ಳೋಣ. ಕಾಯಿ ತುರಿ ಹಾಕೋದು ತೋರಿಸ್ತಾ ಇದ್ದೀನಿ. ಇದಾದಮೇಲೆ ಇಂಗು, ಉಪ್ಪು 2 ಹಾಕ್ತೀನಿ. ನೋಡಿ, ಉಪ್ಪು ಹಾಕೋದು ಕಲ್ಲುಪ್ಪೇ ಹಾಕಬೇಕು. ಪುಡಿ ಉಪ್ಪು ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಕಲ್ಲುಪ್ಪು ಉಪಯೋಗಿಸಿ. ನಾನು ಕಲ್ಲುಪ್ಪೇ ಉಪಯೋಗಿಸೋದು. ನೋಡಿ, ಈಗ ಒಂಚೂರು ಇಂಗು ಹಾಕೋಣ. ನಿಮ್ಮ ಮನೇಲಿ ಯಾವುದು ಇಂಗಿದೆಯೋ ಅದು ತೊಗೊಳ್ಳಿ. ನಾನಿಲ್ಲಿ ಪುಡಿ ಇಂಗು ಒಂದು 1/4 ಸ್ಪೂನಷ್ಟು ತೊಗೊಂಡಿದ್ದೀನಿ. ಎಲ್ಲನೂ ಒಂದೇ 1 ಸ್ಪೂನು ಇಲ್ಲ 2 ಸ್ಪೂನಷ್ಟು ನೀರು ಹಾಕ್ಬಿಟ್ಟು, ತೆಂಗಿನಕಾಯಲ್ಲಿರೋ ನೀರು ಮೆಣಸಿನ್ಕಾಯಿ ನೆಂದಿರೋದ್ರಿಂದ ಅದೇ ಸಾಕಾಗುತ್ತೆ, ಏನು ನೀರು ಬೇಕಾಗಲ್ಲ. ನೀರು ಹಾಕದೇ ಇದ್ದಷ್ಟು ವಡೆ ಗರ್ಗರಿಯಾಗಿ ಬರುತ್ತೆ. ಅದನ್ನು ರುಬ್ಬಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ತರಿಯಾಗಿ. ಈಗ ಕಡಲೆಬೇಳೆನೂ ಅಷ್ಟೇ ನೀರಿಲ್ಲದೆ ರುಬ್ಬಬೇಕು, ನೀರು ಹಾಕೋದು ಬೇಡ. ಒಂದು 2-3 ಸಲ ವಿಸ್ಕ್ ಮಾಡಿದ್ರೆ ಸಾಕು. ಮಿಕ್ಸಿ ಜಾರಲ್ಲಿ ನುಣ್ಣಗಾಗೋಗುತ್ತೆ. ಇದು ಕಡಲೆಬೇಳೆ ತುಂಬ ನುಣ್ಣಗೆ ಮಾಡಬಾರ್ದು, ತರಿಯಾಗಿ ಮಾಡಿಕೊಂಡು ಎಲ್ಲನೂ ಒಂದು ದೊಡ್ಡ ಬೇಸಿನ್ಗೆ ಹಾಕ್ಕೊಳ್ಳೋಣ. ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ರುಬ್ಬಿಟ್ಟಿದ್ದು. ಈಗ ರುಬ್ಬಿದ ಮಸಾಲೆ ಹಾಕ್ಕೊಳ್ಳೋಣ. ಒಂದು 2 ದಪ್ಪದಾದರೆ 2 ಈರುಳ್ಳಿ, ತುಂಬ ದಪ್ಪದಾದರೆ ಒಂದೇ ಸಾಕು. ಇಷ್ಟಕ್ಕೆ ನಾನು ಸಣ್ಣದಾಗಿರೋದು 2 ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಈಗ ಹೆಚ್ಚಿದ್ದು ಸೊಪ್ಪು, ಪಾಲಕ್ ಸೊಪ್ಪು, ಸಬ್ಸಿಗೆ ಸೊಪ್ಪು 2 ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಉಪ್ಪು ಆಲ್ರೆಡಿ ಮಸಾಲೆ ರುಬ್ಬಕ್ಕೆ ಹಾಕಿರೋದ್ರಿಂದ ಇಲ್ಲಿ ಇನ್ನೇನು ಉಪ್ಪು ಬೇಕಾಗಲ್ಲ. ಒಂದು 2 ಸ್ಪೂನಷ್ಟು, ಟೇಬಲ್ ಸ್ಪೂನು, ದೊಡ್ಡ ಸ್ಪೂನಲ್ಲಿ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋಣ. ನಾನು ಸೋಡಾ ಯಾವುದು ಉಪಯೋಗಿಸಿಲ್ಲ. ಇದೆಷ್ಟನ್ನು ಚೆನ್ನಾಗಿ ಕಲಿಸ್ಬಿಡೋಣ. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಎಲ್ಲನೂ ಕಲಿಸ್ಬಿಟ್ಟು ವಡೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು, ನೀರು ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬಾರ್ದು ಫ್ರೆಂಡ್ಸ್. ನೀರು ಹಾಕ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ, ವಡೆ ಚೆನ್ನಾಗಾಗಲ್ಲ. ಮಸಾಲೆ ವಡೆಗಂತೂ ನೀರು ಹಾಕ್ಬಿಟ್ರೆ ಚೆನ್ನಾಗೇ ಆಗೋಲ್ಲ. ನೀರಿಲ್ಲದೆ ಮಾಡಬೇಕು, ಆವಾಗಲೇ ಚೆನ್ನ. ನೋಡಿ, ಈ ಥರ ಒಂದೊಂದು ನಿಂಬೆಹಣ್ಣು ಗಾತ್ರದಷ್ಟು, ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಅಂಗೈ ಮೇಲೆ ಹಾಕ್ಕೊಂಡು ವಡೆ ಶೇಪಿಗೆ ತಟ್ಕೊಳ್ಳೋಣ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಕಾದಿದೆಯಾ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಒಂಚೂರು ಹಿಟ್ಟು ಹಾಕಿದ್ರೆ ಗೊತ್ತಾಗುತ್ತೆ ಕಾದಿದೆ. ಈಗ ಅದಕ್ಕೆ ಒಂದೊಂದೇ ವಡೆನ ಅಂಗೈ ಮೇಲೆ ತಟ್ಬಿಟ್ಟು ಹಾಕೋಣ ಎಣ್ಣೆ ಒಳಗೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ವಡೆ ಹಾಕೋಕ್ಕೆ ಮುಂಚೆ ಎಣ್ಣೆ ಚೆಕ್ ಮಾಡ್ಕೊಳ್ಳಿ ಕಾದಿದೆಯಾ ಅಂತ. ಎಲ್ಲ ಮೀಡಿಯಮ್ ಫ್ಲೇಮಲ್ಲಿ ಮಾಡೋಣ, ಹೈಯೂ ಬೇಡ ಸಿಮ್ಮು ಬೇಡ. ಸಿಮ್ಮಲ್ಲಿ ಮಾಡಿದ್ರೆ ಚೆನ್ನಾಗಾಗಲ್ಲ ಯಾವಾಗಲೂ ವಡೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಸ್ಟವ್ನ. ಅಲ್ಲಿ ಎಲ್ಲ ವಡೆನೂ ಹೀಗೆ ತಟ್ಬಿಟ್ಟು ಎಣ್ಣೆ ಒಳಗೆ ಹಾಕೋಣ. ನಿಮಗೆ ದೊಡ್ಡದಾಗಿ ಬೇಕಾದರೂ ದೊಡ್ಡದಾಗಿ ತಟ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಆಗಿ ಮಾಡಿದ್ದೀನಿ, ನಾರ್ಮಲ್ ವಡೆ ಸೈಜು. ತುಂಬ ರುಚಿಯಾಗಿರುತ್ತೆ, ತುಂಬ ಗರ್ಗರಿಯಾಗಿರುತ್ತೆ, ಒಳ್ಳೆ ಬಣ್ಣನೂ ಇರುತ್ತೆ. ನೋಡಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಅಲ್ವಾ, ಅದರಿಂದ ಒಳ್ಳೆ ಬಣ್ಣ ಬರುತ್ತೆ. ಒಳ್ಳೆ ಘಮ ಘಮ ಅಂತ ಇದೆ. ನೋಡಿ, ವಡೆ ಎಷ್ಟು ಚೆನ್ನಾಗಿ ರೆಡಿನೇ ಆಗೋಯ್ತು ಫ್ರೆಂಡ್ಸ್. ನೋಡಿ, ನಾನು 1 ಬಟ್ಲು ಅಷ್ಟು, ಅದೇ 150 ಗ್ರಾಮಷ್ಟು ಕಡಲೆಬೇಳೆ ತೊಗೊಂಡಿರೋದ್ರಿಂದ ಇದು ಸುಮಾರು 2-3 ಜನಕ್ಕೆ ಚೆನ್ನಾಗೇ ತಿನ್ಬೋದು, ಅಷ್ಟು ಆಗುತ್ತೆ ವಡೆ. ನೋಡಿ, ತುಂಬ ಚೆನ್ನಾಗಿದೆ ವಡೆ, ಒಳ್ಳೆ ಘಮ ಘಮ ಅಂತ ಇದೆ. ಎಲ್ಲ ವಡೆನೂ ಹೀಗೆ ಹೊಂಬಣ್ಣ ಬರೋ ಹಾಗೆ, ಗೋಲ್ಡನ್ ಕಲರ್ ಬರೋ ಹಾಗೆ ಚೆನ್ನಾಗಿ, ನೋಡೋಕ್ಕೆ ಚೆನ್ನಾಗಿ ಕಾಣಬೇಕು. ಸೀದೋಗಿದ್ರೆ ಚೆನ್ನಾಗಿರಲ್ಲ ಅಲ್ವಾ. ಸೊ ಹಾಗಾಗಿ ಎಲ್ಲ ಒಳ್ಳೆ ಬಣ್ಣದಲ್ಲೇ ವಡೆ ತೆಕ್ಕೋತಾ ಇದ್ದೀನಿ ತಟ್ಟೆಗೆ. ನೀವು ಬೇಕಾದ್ರೆ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ, ಆವಾಗ ಇನ್ನೂ ಎಣ್ಣೆ ಹೊಟ್ಟೋಗುತ್ತೆ. ಅಷ್ಟೊಂದು ಎಣ್ಣೆ ಏನಿರಲ್ಲ. ಯೂಶ್ವಲಿ ಎಣ್ಣೆ ಅಷ್ಟೊಂದು ಹೀರ್ಕೊಳ್ಳಲ್ಲ ಈ ವಡೆಯನ್ನು. ನೋಡಿ, ಎಷ್ಟು ಚೆನ್ನಾಗಿರೋ ಮೈಸೂರು ಮಸಾಲೆ ವಡೆ ರೆಡಿನೇ ಆಗೋಯ್ತು. ಸೊಪ್ಪೆಲ್ಲ ತುಂಬ ಹೆಲ್ತ್ಗೆ ಒಳ್ಳೆಯದು. ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ ಅಂತಂದರೆ, ತುಂಬ ಹೊತ್ತು ಇಟ್ಟರೂ ಗರ್ಗರಿಯಾಗೇ ಇರುತ್ತೆ. ಬೆಳಗ್ಗೆವರೆಗೂ ಇಟ್ಬಿಟ್ರೆ ಸ್ವಲ್ಪ ಮೆತ್ತಗಾಗುತ್ತೆ ಅಷ್ಟೇ. ಅಲ್ಲೇ ಮಾಡಿ ತಿಂದು ಖಾಲಿ ಮಾಡಿ, ತುಂಬ ಚೆನ್ನಾಗಾಗುತ್ತೆ.
ನೋಡಿ ಎಷ್ಟು ನೋಡೋಕ್ಕೆ ಚೆನ್ನಾಗಿದೆ, ಅಷ್ಟೇ ರುಚಿಯಾಗಿದೆ. ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಮೈಸೂರು ಎಲ್ಲ ಕಡೆಯೂ ಸಿಗುತ್ತೆ ಮಸಾಲೆ ವಡೆ ಅಂತಂದರೆ. ಒಬ್ಬೊಬ್ಬರು ಒಂದೊಂದು ಮೆಥಡಲ್ಲಿ ಮಾಡ್ತಾರೆ. ಕೆಲವ್ರು ಗಾರ್ಲಿಕ್ ಎಲ್ಲ ಹಾಕಿ ಮಾಡ್ತಾರೆ. ನಾನು ಗಾರ್ಲಿಕ್ ಜಾಸ್ತಿ ಉಪಯೋಗಿಸಲ್ಲ, ಅದರಿಂದ ಗಾರ್ಲಿಕ್ ಇಲ್ಲದೆ ಮಾಡೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಒಳ್ಳೆ ಹಿಂಗು ಈರುಳ್ಳಿ ಎಲ್ಲ ಘಮ ಘಮ ಅಂತ ವಾಸನೆ ಬರುತ್ತೆ ನೋಡಿ ಫ್ರೆಂಡ್ಸ್. ಲೈಕ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಏನು ಚೆನ್ನಾಗಿರೋ ವಡೆ ರೆಡಿಯಾಗಿದೆ. ಶೇರ್ ಮಾಡಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ಸ್.